ನಾನು ಮೊನ್ನೆ ಹಾಕಿದ್ದ ಫಸ್ಟ್ ವ್ಲಾಗ್ಗೆ ವಿತಿನ್ 24 ಅವರ್ಸಲ್ಲಿ 1K ರೀಚ್ ಆಯಿತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಕಾಲೇಜಿಗೆ ಹೋಗಬೇಕಾದ್ರೆ ಫೋನ್ನ ಚೆಕ್ ಮಾಡಿದ್ದೆ, ನೆನ್ನೆ ಹಾಕಿದ ವಿಡಿಯೋ ಎಷ್ಟು ರೀಚ್ ಆಗಿದೆ ಅಂತ. ಲಿಟ್ರಲಿ ನಂಬಕ್ಕೆ ಆಗಲಿಲ್ಲ, ವಿತಿನ್ 24 ಅವರ್ಸಲ್ಲಿ 1K ರೀಚ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಹೂ ಆರ್ ಸಪೋರ್ಟಿಂಗ್ ಮೀ. ದೆನ್ ಫಸ್ಟ್ ಸೆಷನ್ನ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ಫಸ್ಟ್ ಸೆಷನ್ ಅಟೆಂಡ್ ಮಾಡಬೇಕಾದ್ರೆ ಲೇಟರ್ ಸರ್ ಇಂಟ್ರಾಕ್ಷನ್ ಸೆಷನ್ಸ್ ಇಟ್ಟಿದ್ರು, 1-to-1 ಇಂಟರಾಕ್ಷನ್ ಸೆಷನ್. ಇಟ್ ವಾಸ್ ರಿಯಲಿ ನೈಸ್ ಗೈಸ್. ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಈ ಥರ ಸೆಷನ್ಸ್ಗಳನ್ನ ಇಟ್ಟರೆ ನಮ್ಮ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಸ್ಟೇಜ್ ಫಿಯರ್ ಹೋಗುತ್ತೆ. ದೆನ್ ಕ್ಲಾಸ್ ಮುಗಿಸ್ಕೊಂಡು ಬ್ರೇಕಿಗೆ ಬಿಟ್ಟಿದ್ರು. ಬ್ರೇಕಿಗೆ ಅಂತ ಹೋಗಿದ್ದಾಗ ಅಪೂರ್ವ ಕೂಡ ಸಿಕ್ಕಿದ್ಲು. ಹಂಗೆ ಅಪೂರ್ವನ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಕ್ಲಾಸಿನ ಜೋಡಿ ಹಕ್ಕಿಗಳನ್ನ ತುಂಬ ದಿನ ಆದಮೇಲೆ ನೋಡ್ತಿದ್ದೆ. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಹೋದೆ. ಕ್ಯಾಮ್ರಾ ಆನ್ ಆಗ್ತಿದ್ದಂಗೆ ಇವ್ರುಗಳ ರಿಯಾಕ್ಷನ್ಗಳನ್ನ ನೋಡೋಕ್ಕಾಗ್ತಿರ್ಲಿಲ್ಲ ಗೈಸ್ ನನಗೆ. ಲೇಟರ್ ಸೆಕೆಂಡ್ ಸೆಷನ್ ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ. ಇವತ್ತು ನಮ್ಮ ಕ್ಲಾಸಿಗೆ ನ್ಯೂ ಅಡ್ಮಿಷನ್ ಬಂದಿದ್ರು. ಇವ್ರಿಗೊಂದು ಸ್ವಲ್ಪ ಹಾಯ್ ಹೇಳ್ತಿದ್ವಿ ಎಲ್ಲ ಸೇರಿಕೊಂಡು. ಕ್ಲಾಸ್ ಮುಗಿಸಿ ಹಾಸ್ಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಸೆಷನ್ಸ್ನ ಅಟೆಂಡ್ ಮಾಡೋಣ ಅಂತ ಬಂದ್ವಿ. ಸೊ ಇವತ್ತು ಯಾಕೋ ಒಂದು ಸ್ವಲ್ಪ ಮೂಡಿ ಫೀಲ್ ಆಗ್ತಿತ್ತು ಗೈಸ್. ಸಾನು ಕೂಡ ಏನೂ ಮಾತಾಡ್ತಿರ್ಲಿಲ್ಲ, ಸೈಲೆಂಟಾಗಿದ್ಲು. ಲೇಟರ್ ಕ್ಲಾಸ್ ಬಿಟ್ಟಾದ್ಮೇಲೆ ನೋಡಿದ್ರೆ ಸಖತ್ ಮಳೆ ಬರ್ತಿತ್ತು. ಹಂಗೋ ಹಿಂಗೋ ಮಾಡಿ ಕಾಲೇಜಿಂದ ಬಂದುಬಿಟ್ಟೆ. ಸೊ ಈವ್ನಿಂಗ್ ಬಂದು ಜಿಮ್ಮಿಗೆ ಹೋಗಿದ್ವಿ. ಜಿಮ್ಮಿಗೆ ಹೋಗಿದಾಗ ಇವತ್ತು ನಾಗಶ್ರೀ ಬಂದಿದ್ಲು ಫಾರ್ ದ ಫಸ್ಟ್ ಟೈಮ್ ಜಿಮ್ಮಿಗೆ. ನೋಡೋಕ್ಕಾಗದೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಪ್ರತಿದಿನ ಊಟಕ್ಕೆ ಡೈನಿಂಗ್ ಹಾಲಲ್ಲೇ ಕೂರ್ತಿದ್ವಿ. ಇವತ್ತು ಫಾರ್ ಚೇಂಜ್ ಇರಲಿ ಅಂತ ಆಚೆ ಕೂತಿದ್ವಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಬಾಯ್.